ಈ ವೈದ್ಯಕೀಯ ರಂಗ ಈ ಕಂಪನಿಗಳ ಕಪಿಮುಷ್ಟಿಯಲ್ಲಿರೋದರಿಂದ ರೋಗಗಳ ಮೂಲ ನಾವು ತಿಂತಾ ಇರೋ ಪದಾರ್ಥಗಳಲ್ಲಿ ಇದೆ ಅಂತ ಹೇಳೋದಕ್ಕೆ ಯಾರು ಮುಂದಕ್ಕೆ ಬಂದು ನಿಂತುಕೊಂಡು ಹೇಳ್ತಾ ಇಲ್ಲ. ಈ ಅಭಿಯಾನ ಕಳೆದ 15 ವರ್ಷಗಳಿಂದ ಮಾನವ ಜಾತಿ ಆಹಾರದ ಬಗ್ಗೆ ಅತಿ ಭಯಾನಕ ತಪ್ಪು ಹೆಜ್ಜೆಗಳನ್ನು ಈ ಪಾಶ್ಚಾತ್ಯ ಅಂಧಾನುಕರಣದಿಂದ ಮಾಡಿಕೊಂಡು ಇಡೀ ಪ್ರಪಂಚವನ್ನು ರೋಗಗ್ರಸ್ತ ಮಾಡ್ತಾ ಇದೆ ಅಂತ ನಂಬಿದ್ದವನು ಮೊದಲನೇನವನು ನಾನೇ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಪಾಶ್ಚಾತ್ಯ ಅಂಧಾನುಕರಣದಿಂದ ಆಹಾರದ ಒಂದು ನಿರ್ವಚನವನ್ನು ನಾವಾಗಿ ಮಾಡ್ಕೋಬೇಕು ಅನ್ನುವ ಒಂದು ಹಂಬಲದಲ್ಲಿ ಕಳೆದ 15 ವರ್ಷಗಳಿಂದ ನಾನು ಸತತವಾಗಿ ಪ್ರಾಯೋಗಿಕ ಜೀವನವನ್ನು ರೈತರಿಗೆ ಮತ್ತು ಎಲ್ಲ ಜನರಿಗೆ ಒಳ್ಳೆಯದಾಗಬೇಕು ಅಂದರೆ ನಾವು ಪ್ರಾಂತೀಯ ಮತ್ತು ದೇಶೀಯ ಆಹಾರ ಪದಾರ್ಥಗಳ ಕಡೆಗೆ ವೈಜ್ಞಾನಿಕವಾಗಿ ನಾವು ನಮ್ಮ ಮನ ಗಮನ ಎರಡನ್ನೂ ಎಳ್ಕೊಂಡು ಹೋಗಬೇಕು ಅನ್ನುವುದು ಅತಿ ಮುಖ್ಯವಾದ ಅಂಶ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. The human race has been going in the wrong direction in the name of consuming food. There has been no definition for food in the last 40-50 years. So we have been just eating something these big multinational companies have been cooking up in the centralized fashion, the production, and trying to make all the people eat in a centralized fashion. That means all over the world now people are eating the same food. Absolutely no difference. Absolutely no difference, because we have all boiled down the food into 4 or 5 materials. That is rice, wheat, milk, sugar, and then meat. And the meat is also being produced in a very, very centralized way. So all these basic principles have gone wrong. And in the name of science, these companies have been propagating different methods of people consuming the same food, nothing else. So here and there have been some studies, and the so-called experts tell you this is good, this is bad, so you eat this, you eat that. So we have gone wrong. In the name of science, in the name of progress, in the name of making food available for all the people, we have gone wrong in the definition of food. So ಆಹಾರದ ಉತ್ಪಾದನಾ ಕ್ರಮ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಡೆಯಬೇಕು ಅನ್ನುವ ಈ ಬಹುರಾಷ್ಟ್ರೀಯ ಕಂಪನಿಗಳ ಒತ್ತಾಸದಿಂದ ಹಿತಾಸಕ್ತಿಗೆ ಒಳಪಟ್ಟುಕೊಂಡು ಪ್ರಪಂಚದಲ್ಲಿದ್ದ ಎಲ್ಲ ಗೌರ್ನಮೆಂಟ್ಗಳು ಆ ನಿಟ್ಟಿನಲ್ಲೇ ಓಡಾಡೋದ್ರಿಂದನೇ ಪ್ರಪಂಚದಲ್ಲಿದ್ದ ಎಲ್ಲ ಜನಕ್ಕೂ ರೋಗಗಳು ಬರ್ತಾ ಇವೆ ಅಂತ ಹೇಳೋದಕ್ಕೆ ಯಾರೂ ಮುಂದಕ್ಕೆ ಬರ್ತಾ ಇಲ್ಲ. ಈ ವೈದ್ಯಕೀಯ ರಂಗ ಈ ಕಂಪನಿಗಳ ಕಪಿಮುಷ್ಟಿಯಲ್ಲಿರೋದರಿಂದ ರೋಗಗಳ ಮೂಲ ನಾವು ತಿಂತಾ ಇರೋ ಪದಾರ್ಥಗಳಲ್ಲಿ ಇದೆ ಅಂತ ಹೇಳೋದಕ್ಕೆ ಯಾರು ಮುಂದಕ್ಕೆ ಬಂದು ನಿಂತುಕೊಂಡು ಹೇಳ್ತಾ ಇಲ್ಲ. ನನಗೆ ಈ ರೋಗ ಬಂದಿದೆ, ಆ ರೋಗ ಬಂದಿದೆ, ಕ್ಯಾನ್ಸರ್ ಬಂದಿದೆ, ಕ್ಯಾನ್ಸರ್ ಬಂದರೆ ವಾಸಿ ಆಗೋದಿಲ್ಲ, ಇದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ತುಂಬ ದುಡ್ಡು ಆಗತ್ತೆ, ಅದಕ್ಕೋಸ್ಕರ ನೀವು ದುಡ್ಡನ್ನು ಪ್ರೀಮಿಯಂ ರೂಪದಲ್ಲಿ ಕಟ್ಟಿ ಅಂತ ಇನ್ಶೂರೆನ್ಸ್ ಕಂಪನಿಗಳು ಜಾಹೀರಾತುಗಳನ್ನು ಈಗ ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡ್ತಾ ಇವೆ. ಅಂದರೆ ಈ ಮಾನವ ಸಮಾಜ ಏನು ಮಾಡ್ತಾ ಇದೆ ಅಂದರೆ ನಿಮ್ಮ ಭಯವನ್ನು ನಿಮಗೆ ಮಾರಾಟ ಮಾಡುವ ಒಂದು ಸ್ಥಿತಿಯನ್ನು, ಸಂದರ್ಭವನ್ನು ನಿರ್ಮಾಣ ಮಾಡ್ತಾ ಇದೆ. ಅರೆ ರೋಗಗಳು ಯಾಕೆ ಬರ್ತಾ ಇವೆ, ರೋಗಗಳನ್ನು ದೂರ ಮಾಡಿಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಕಳೆದ 50 ವರ್ಷಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಹೆಚ್ಚಾಗ್ತಾ ಇವೆ, ಹಾಸ್ಪಿಟಲ್ಗಳಲ್ಲಿ ಇದ್ದ ರೋಗಿಗಳು ಹೆಚ್ಚಾಗ್ತಾ ಇದ್ದಾರೆ. ಸೊ ರೋಗದ ಮೂಲ
ನಾವು ದೇಹಕ್ಕೆ ರಕ್ತಕ್ಕೆ ಗ್ಲೂಕೋಸನ್ನು ಅತಿ ವೇಗವಾಗಿ ದಿಢೀರ್ ಅಂತ ಸೇರಿಸೋದರಿಂದ ಎಲ್ಲ ರೋಗಗಳು ಉತ್ಪಾದನೆ ಆಗ್ತಾ ಇವೆ. ಸೊ ರೋಗದ ಮೂಲವನ್ನು ಅರಿತುಕೊಂಡ ಮೇಲೆ ಆ ಗ್ಲೂಕೋಸನ್ನು ನಿಧಾನವಾಗಿ ಜನರ ರಕ್ತದಲ್ಲಿ ಮಾನವನ ಪಚನನಾಳದಿಂದ ಒಳಗಡೆಗೆ ಕಳಿಸುವ ಕಾರ್ಯಕ್ರಮ ಕ್ಷಮತೆಯನ್ನು ಉಂಟು ಮಾಡುವ ಆಹಾರ ಪದಾರ್ಥಗಳೇ ನಿಜವಾದ ಆಹಾರ ಪದಾರ್ಥಗಳು ಅಂತ ನಿರ್ವಚನ ಮಾಡಿಕೊಂಡರೆ ಮಾನವ ಜಾತಿಯಲ್ಲಿ ಇದ್ದ ರೋಗಗಳು ಆಹಾರ ಪದಾರ್ಥಗಳ ಆಯ್ಕೆ ಮೇಲೆ ನಿಂತಿವೆ ಅನ್ನುವುದು ಅರ್ಥ ಆಗತ್ತೆ. ಅಂದರೆ ಈ ವೈದ್ಯಕೀಯ ರಂಗ ಆಹಾರದ ಬಗ್ಗೆ ಮಾತಾಡದೇ ರೋಗಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದೆ. ನಮ್ಮ ಮಂಜುನಾಥ್ ಅವರು ಹೇಳಿದಂಗೆ, ಇದು ನಾನು ಮುಂಚೆಯಿಂದ ತುಂಬ ಕಡೆ ಹೇಳ್ತಾ ಇದ್ದೀನಿ, ನಿಮ್ಮ ಕೈಯಿಂದ ನೀವು ಅಡಿಗೆ ಮಾಡಿಕೊಂಡು ಊಟ ಮಾಡಿದರೆ ಮೊದಲನೇ ಹಂತದ ರೋಗದ ಒಂದು ಕ್ರಮವನ್ನು ನೀವು ದಾಟಬಹುದು. ರೋಗ ನಿಮ್ಮ ದೇಹದಲ್ಲಿ ಇಲ್ಲದೆ ಇರಬಹುದು. ಅಂದರೆ ನೀವೆಲ್ಲರೂ ಈ ಕಂಪನಿಗಳ ಹಿತಾಸಕ್ತಿಯಿಂದ ಅಮೆಝಾನಲ್ಲಿ ಆರ್ಡರ್ ಮಾಡಿ ಆಹಾರವನ್ನು ಮನೆಗೆ ತರಿಸ್ಕೊಂಡು ತಿನ್ನುವ ಕ್ರಮಕ್ಕೆ ನಿಮ್ಮನ್ನು ಈ ಗವರ್ನಮೆಂಟ್ಗಳು, ಹಾಸ್ಪಿಟಲ್ಗಳು, ದೊಡ್ಡ ದೊಡ್ಡ ಕಂಪನಿಗಳು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇವೆ ಇನ್ ದ ನೇಮ್ ಆಫ್ ಬಿಸ್ನೆಸ್. ಸೊ ಆಹಾರ ಮತ್ತು ಆರೋಗ್ಯ ಎಕನಾಮಿಕ್ ಮಾಡೆಲ್ಗೆ ತಗೊಂಡು ಹೋಗಿದ್ದೀವಿ. ಗುರಿ ಏನಾಗಿರಬೇಕು? ಆಹಾರ ಮತ್ತು ಆರೋಗ್ಯದ ಗುರಿ ದುಡ್ಡು ಉತ್ಪಾದನೆ ಮಾಡೋದಿಲ್ಲ, ಆರೋಗ್ಯವನ್ನು ಉತ್ಪಾದನೆ ಮಾಡಬೇಕು. ಅಂದರೆ ಆಹಾರ ಆರೋಗ್ಯಕ್ಕೂ ಸಂಬಂಧ ಇಲ್ಲ ಅನ್ನುವುದಕ್ಕೆ ಈ ಡಾಕ್ಟರ್ಗಳು, ಮಾಡರ್ನ್ ಡಾಕ್ಟರ್ಸ್, ಏನಾದರೂ ತಿನ್ನು, ಈ ಟ್ಯಾಬ್ಲೆಟ್ ತಗೋ ಅಂಥ ಒಂದು ಸ್ಥಿತಿಯನ್ನು ತಮ್ಮ ತಮ್ಮ ಕ್ಲಿನಿಕ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಹೇಳ್ತಾ ಇದ್ದಾರೆ. ಯು ಡೂ ವಾಟ್ ಎವರ್ ಯು ವಾಂಟ್, ಟೇಕ್ ದಿಸ್ ಟ್ಯಾಬ್ಲೆಟ್. ಆ್ಯಂಡ್ ದಿಸ್ ಈಸ್ ದ ಅಲ್ಟಿಮೇಟ್ ಹಾರಿಬಲ್ ಸಿಚುವೇಶನ್ ದಟ್ ಒನ್ ಕ್ಯಾನ್ ಹಿಯರ್ ಫ್ರಮ್ ಎ ಡಾಕ್ಟರ್. ಅಂದರೆ ಇದು ಪುರಾವೆ ನಿಮಗೆ ಹೇಳ್ತಾ ಇದ್ದೀನಿ. ದಿಸ್ ಈಸ್ ದ ಫೈನಲ್ ಪ್ರೂಫ್ ಐ ಆಮ್ ಗಿವಿಂಗ್ ಯು ದಟ್ ದ ಮೆಡಿಸಿನಲ್ ಇಂಡಸ್ಟ್ರಿ ಈಸ್ ನಾಟ್ ಬಾದರ್ಡ್ ಅಬೌಟ್ ವಾಟ್ you are eating. And when the health is directly connected to the food that you are eating, if doctor doesn't speak about that, that means we have a disconnect. ಅಂದರೆ ಆಹಾರ ಸರಿಯಾಗಿದ್ದರೆ ಯಾವ ಔಷಧಿ ಬೇಕಾಗಿಲ್ಲ. ಆಹಾರ ಸರಿ ಇಲ್ಲ ಅಂದರೆ ಯಾವ ಔಷಧಿ ಕೆಲಸ ಮಾಡಲ್ಲ. ಸೊ ಆರೋಗ್ಯ, ಹೆಲ್ತ್ ಹೆಲ್ತ್ ಅಂತ ಈ ಡಾಕ್ಟರ್ಗಳು ಮಾತಾಡ್ತಾ ಇದ್ದಾಗ ಈ ಡಾಕ್ಟರ್ ಕೋರ್ಸ್ಗಳಲ್ಲಿ MD ಆಗಲಿ, MS ಆಗಲಿ, MBBS ಆಗಲಿ, ಯಾವುದೇ ಆಗಲಿ, ಯಾವುದೇ ಪತಿ ಆಗಲಿ, ಆಹಾರದ ಬಗ್ಗೆ ಹೆಚ್ಚು ಗಮನ ಇರಬೇಕು. ಆಹಾರದ ಬಗ್ಗೆ ನಾವು ಹೆಚ್ಚು ಮಾತಾಡಬೇಕು ಅನ್ನುವುದು ಇರಬೇಕು. ಆದರೆ ಈ ಪ್ರೆಸೆಂಟ್ ಡೇ ಮಾಡರ್ನ್ ಮೆಡಿಕಲ್ ಕಾಲೇಜಸ್ಗಳಲ್ಲಿ ಆಹಾರದ ಬಗ್ಗೆ ಒಂದು ನಯಾ ಪೈಸಾ ಗಮನ ಇಲ್ಲ. ಆ್ಯಂಡ್ ದಿಸ್ ಈಸ್ ದ ಡಿಸ್ಕನೆಕ್ಟ್. ದಿಸ್ ಈಸ್ ದ ಡಿಸ್ಕನೆಕ್ಟ್. ಆ್ಯಂಡ್ ನ್ಯೂಟ್ರಿಷನಿಸ್ಟ್ ಅಂತ ಈ ನಡುವೆ ಒಂದು 10-15 ವರ್ಷದಿಂದ ಹುಟ್ಕೊಂಡು ಬಂದಿದ್ದಾರೆ. ಈಸ್ ನ್ಯೂಟ್ರಿಷನಿಸ್ಟ್ ಆರ್ ಆಲ್ ಪ್ಯಾಕ್ಡ್ ಅಪ್ ಇನ್ ದ ಕಂಪನೀಸ್. ಅಂದರೆ ಕಂಪನಿಗಳ ಪದಾರ್ಥಗಳಲ್ಲಿ ನ್ಯೂಟ್ರಿಷನ್ ಅನ್ನು ಹುಡುಕ್ತಾ ಇದ್ದಾರೆ. ಆಹಾರ